ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ 2 ಕಡೆ ಕಾಡಂದಿ ದಾಳಿ, ಹೊಳೆನರಸೀಪುರದಲ್ಲಿ ವ್ಯಕ್ತಿ ಸಾವು. ಹಳೆಬೀಡಿನಲ್ಲಿ ರೈತರ ಜಮೀನು ವಶಪಡಿಸಿಕೊಳ್ಳಲು ಮುಂದಾದ ಅರಣ್ಯ ಇಲಾಖೆ, ಸಾರ್ವಜನಿಕರ ಪ್ರತಿಭಟನೆ. ಅದ್ದೂರಿ ಹಾಗೂ ವೈಭವದಿಂದ ಹಾಸನದ ಜಾತ್ರೆ ನಡೆಸುವಂತೆ ಒತ್ತಾಯ, ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸುವಂತೆ ಮನವಿ. ರೈತ ರಾಜೇಗೌಡ ದಂಪತಿಗಳು ಹಾಗೂ ಮಹಿಳೆಯೊಬ್ಬರ ಮೇಲೆ ಕಾಡುಹಂದಿ ದಾಳಿ ನಡೆಸಿದ ಕಾರಣ ರಾಜೇಗೌಡರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರು ಮಹಿಳೆಯರು ಗಂಭೀರ ಗಾಯಗೊಂಡಿರುವ ಘಟನೆ ಹೊಳೆನರಸೀಪುರ ತಾಲೂಕಿನ ಹರಕೊಂಡನಹಳ್ಳಿಯಲ್ಲಿ ನಡೆದಿದೆ. ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಅರಗೌಡನಹಳ್ಳಿ ಗ್ರಾಮದ ರೈತ ರಾಜೇಗೌಡ ಕಾಂತಮ್ಮ ವೃದ್ಧ ದಂಪತಿಗಳು ಜಮೀನಿಗೆ ನೀರು ಹಾಯಿಸಲು ತೆರಳಿದ ಸಂದರ್ಭದಲ್ಲಿ ದಾಳಿ ನಡೆಸಿ ರಾಜೇಗೌಡರನ್ನ ಕೊಂದು ಶಾಂತಮ್ಮ ಅವರನ್ನ ಗಂಭೀರವಾಗಿ ಗಾಯಗೊಳಿಸಿದೆ. ಶಾಂತಮ್ಮನವರ ಕೈ ಹಾಗೂ ಕಾಲಿನ ಮೂಳೆಗಳು ತುಂಡಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಏಮ್ಸ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಬಿಡಿಸಲು ಹೋದ ನಂಜಮ್ಮ ಎಂಬ ಮಹಿಳೆಯ ಮೇಲೂ ಕಾಡುಹಂದಿ ದಾಳಿ ನಡೆಸಿದ್ದು, ನಂಜಮ್ಮ ಅವರು ಗಾಯಗೊಂಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವ ತನಕ ಮೃತದೇಹ ಸ್ಥಳದಿಂದ ಸಾಗಿಸಲು ಬಿಡಲ್ಲ ಎಂದು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಂದು ವಾರ ಬಂದ್ರೆ ಹೈಯರ್ ಆಫೀಸರ್ ಬರಬೇಕು, ನಮಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕು. ಹಳೆಬೀಡಿನ ಶಿವಪುರ ಕಾವಲಿನ ದೇವರಹಳ್ಳಿ ಬಳಿ ಅರಣ್ಯ ಇಲಾಖೆ ಕಂದಾಯ ಜಮೀನಿನಲ್ಲಿ ಟ್ರಂಚ್ ತೆಗೆದು ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ತಮ್ಮ ಹಕ್ಕಿನ ಜಮೀನಿನಲ್ಲಿ ಮಾಹಿತಿ ಇಲ್ಲದೆ ಹಿಟಾಚಿಯಿಂದ ಟ್ರಂಚ್ ತೆಗೆಯುತ್ತಿರುವುದು ತಪ್ಪು ಎಂದು ಆರೋಪಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಇದೇ ವೇಳೆ ಮಾತನಾಡಿದ ರೈತರು, 70 ವರ್ಷದ ಹಿಂದೆ ನಮ್ಮ ಜಮೀನು ಮಂಜೂರಾಗಿದೆ. ನಮ್ಮ ಜಮೀನಿಗೆ ಪಹಣಿ ಸಹ ಬರ್ತಿದೆ. ಹಕ್ಕುಪತ್ರ, ಸಾಗುವಳಿ ಚೀಟಿ ದೊರಕಿದೆ. ನಮ್ಮ ಹೆಸರಿಗೆ ಖಾತೆಯಾಗಿದೆ. ಆದರೂ ಅರಣ್ಯ ಇಲಾಖೆ ನಮ್ಮ ಜಮೀನಿನ ಸುತ್ತ ಹಳ್ಳ ತೆಗೆಯುವ ಕೆಲಸ ಆರಂಭಿಸಿದ್ದು ತಪ್ಪು. ಮಾಹಿತಿ ನೀಡದೆ ಏಕಾಏಕಿ ಹಳ್ಳ ತೆಗೆಯಲು ಅರಣ್ಯ ಇಲಾಖೆಯವರು ಮುಂದಾಗಿದ್ದಾರೆ. ಇದರಿಂದ ಮನಸ್ಸಿಗೆ ನೋವಾಗಿದೆ ಎಂದು ಪ್ರತಿಭಟನಾ ರೈತರು ಆರೋಪಿಸಿದರು. ನಮ್ಮ ಜಮೀನಿನ ದಾಖಲೆಗಳಿಗೆ ಬ್ಯಾಂಕಿನಲ್ಲಿ ಸಾಲ ದೊರಕುತ್ತದೆ. ಕೃಷಿಗೆ ಸಂಬಂಧಿಸಿದ ಎಲ್ಲ ಅನುಕೂಲಗಳಿದ್ರೂ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ವಾದಿಸುವುದು ಎಷ್ಟು ಸಮಂಜಸ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದರು. 1957ರಲ್ಲಿಯೇ ಜಮೀನುಗಳಿಗೆ ಸಾಗುವಳಿ ದೊರಕಿದೆ. ಸರ್ಕಾರಿ ಭೂಮಿ ಎಂಬುದನ್ನು ಖಚಿತಪಡಿಸಿಕೊಂಡು ಕಂದಾಯ ಇಲಾಖೆಯಿಂದ ಜಮೀನಿಗೆ ಸಾಗುವಳಿ ಕೊಟ್ಟಿದ್ದಾರೆ. ಅರಣ್ಯ ಹಾಗೂ ಕಂದಾಯ ಇಲಾಖೆ ಜಂಟಿ ಸರ್ವೆ ನಡೆಸಬೇಕು. ಪೂರ್ವಿಕರ ಕಾಲದಿಂದ ಸಾಗುವಳಿ ಮಾಡ್ತಿರುವುದನ್ನು ಮುಂದುವರಿಸಬೇಕು ಅಂತ ಮುಖಂಡ ಅಡಕೂರು ರಂಗಯ್ಯ ತಿಳಿಸಿದರು. ಹೆಂಗೆ ರೆವಿನ್ಯೂ ಎಲ್ಲ ಹೆಂಗೆ ಪಾಣಿ ಕೊಟ್ರು, ಆರ್ಟಿಸಿ ಹೆಂಗ್ ಬರ್ತಾ ಇದೆ, ಅವ್ರಿಗೆ ಹೆಂಗೆ ಹಕ್ಕುಪತ್ರ ಕೊಟ್ರು, ಅವ್ರಿಗೆಲ್ಲ ಮಿಟೇಷನ್ ಹೆಂಗ್ ಬರ್ತಾ ಇದೆ. ಇಡೀ ಶಿವಪುರ ಕಾವಲೆ ನಮ್ದು ಅಂತಾರೆ. ರೇಂಜ್ ಬಂದಿಲ್ಲ. ಎಷ್ಟು ಎಕರೆ ಇದೆ ಇದು? ಒಟ್ಟು 3800 ಎಕರೆ. ಎಷ್ಟು ಜನ, ಎಷ್ಟು ರೈತರಿಗೆ ಕೊಟ್ಟರೆ ಜಮೀನು? ಇದು 1800 ಎಕರೆ ರಿಲೀಸ್ ಮಾಡಿದ್ದಾರೆ. ರೆವಿನ್ಯೂ ಇಲಾಖೆಗೆ ಕೊಟ್ಟಿದ್ದಾರೆ. ಅದನ್ನ ಮಾಮೂಲಿ ಕೊಟ್ಟಿದ್ದಾರೆ. ಒಂದೇ ಸಮಸ್ಯೆ ಅಲ್ಲ, ಇಡೀ ಸುತ್ತ ನಮ್ಮ ಇಡೀ ಶಿವಪುರ ಕಾವಲದ ಸಮಸ್ಯೆ. ಏನ್ ಇವತ್ತು ಆ ಭಾಗ ತಟ್ಟೆಹಳ್ಳಿ ಬರುತ್ತೆ, ಶಿವಪುರ ಕಾವಲು ತಟ್ಟೆಹಳ್ಳಿ ಹಿಂಗೆ ಬಂಟೆ. ಅಲ್ಲ, ಎಷ್ಟು ರೈತರು ಕೊಟ್ಟಿದ್ದಾರೆ ಇಲ್ಲಿ? 1800 ರೈತರು ಸೇರಿದ್ರು. 1800. ಒಬ್ಬೊಬ್ರು ಎಷ್ಟು ಜಮೀನು ಸಿಕ್ಕಿದೆ? 4 ಎಕರೆ ಒಳಗಡೆ ಕೊಟ್ಟಿದ್ದಾರೆ. ಎಲ್ಲರಿಗೂ ದರಖಾಸ್ತಲ್ಲಿ ಒಳಗಡೆ ಕೊಟ್ಟಿರೋದು ಎಲ್ಲರಿಗೂ, ಸಣ್ಣ ಹಿಡುವಳಿದಾರರು ಎಲ್ಲರೂ. ಅಲ್ಲ, ಈಗ ಸರ್ಕಾರಿ ಎಸ್ಸಿಗಳಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಎಲ್ಲವರ್ಗೂ ಕೊಟ್ಟಿದ್ದಾರೆ. ಅಲ್ಲ, ದರಖಾಸ್ತಲ್ಲಿ ಮಂಜೂರು ಮಾಡ್ಬೇಕಾದ್ರೆ ಅವ್ರು ನೋಡೇ ಕೊಡೋದಲ್ವಾ? ರೆವಿನ್ಯೂ ಲ್ಯಾಂಡ್ ಅಲ್ಲ, ಯಾವ್ದು ಸರ್ಕಾರಿ ಜಮೀನು, ಸರ್ಕಾರಿ ಭೂಮಿ ಅನ್ನೋದು ನೋಡೇ ಕೊಡೋದಲ್ವಾ ಅವರು? ಅರಣ್ಯ ಅಂತ ಅಲ್ಲ. ಅಲ್ಲ, ಫಾರೆಸ್ಟ್ ಆದ್ರೆ ಅವ್ರು ಕೊಡಲ್ಲ, ಕೊಡಕ್ ಬರಲ್ಲ. ಸಿವಿಲ್ ಅಲ್ಲಿ ಇತ್ತು. ಈಗ ಇವರಿಗೆ ಫಾರೆಸ್ಟ್ ಬಂದು ಯಾವಾಗ ಇದಕ್ಕೆ ಇವ್ರಿಗೆ ಬಂದು ಯಾವಾಗ ಏನಾಯ್ತು, 93ರಲ್ಲಿ ಇವ್ರಿಗೆ ಆಗಿರೋದು. ಯಾರೋ ಫಾರೆಸ್ಟ್ ಇದಕ್ಕೆ ಇರವ ಅವ್ರು ಈಗ ಬಂದ್ಬಿಟ್ಟು ನಮ್ದು ಅಂತ ಕೂತಿರೋದು. ಮೊದ್ಲೆಲ್ಲ ಇದ್ ಮಾಡಿರೋದು. ಅವಾಗ ಹೆಂಗ್ ಕೊಟ್ರು? ಅವಾಗ 52-53ರಲ್ಲೇನೆ ಇವೆಲ್ಲ ಆಗಿರೋದು, ರಿಲೀಸ್ ಆಗಿರೋದು ರೈತರಿಗೆ. 1952-53 ಪ್ರತಿಯೊಂದು ಕೊಟ್ಟಿದ್ದಾರೆ. ಹಕ್ಕುಪತ್ರ, ಸಾಗುವಳಿ ಏನೇನು ಕೊಟ್ಟಿದ್ದಾರೆ? ಅಲ್ಲ, ಹಕ್ಕುಪತ್ರ, ಸಾಗುವಳಿ ಕೊಟ್ಟಿದ್ದಾರೆ.
ಆಮೇಲೆ ಪಾಣಿ ಬರ್ತಾ ಇದೆ, ಆಮೇಲೆ ಈಗ ಸಾಲನು ಕೊಟ್ಟಿದ್ದಾರೆ ಇದ್ರ ಮೇಲೆ ಬ್ಯಾಂಕಲ್ಲಿ. ಅರಣ್ಯ ಇಲಾಖೆಯವ್ರು ಮಾತ್ರ ನಮ್ದು ಅಂತಾರೆ, ಇನ್ಯಾರು ಏನ್ ತೊಂದರೆ ಕೊಡ್ತಾ ಇಲ್ಲ ನಮಗೆ. ಅರಣ್ಯ ಇಲಾಖೆ ಇದೇ ಸಂದರ್ಭದಲ್ಲಿ ನೀರಾವರಿ ಹೋರಾಟಗಾರ ವಿಜಯಕುಮಾರ್ ಮುತ್ತಯ್ಯ, ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಎವಿ ವಿಜಯಕುಮಾರ್, ದಲಿತ ಮುಖಂಡರಾದ ತಿರುಮಲನಹಳ್ಳಿ ಶಿವಕುಮಾರ್, ಹರೀಶ್, ರೈತರಾದ ಕುಮಾರ್, ರತ್ನಕುಮಾರ್, ಶಿವೇಗೌಡ, ಸತೀಶ್ ಕರಿಮಯ್ಯ ಇತರರು ಉಪಸ್ಥಿತರಿದ್ದರು. ಹಾಸನದಲ್ಲಿ ಡಿಸೆಂಬರ್ 20ರಿಂದ ದನಗಳ ಜಾತ್ರೆ ಏರ್ಪಡಿಸಲು ನಿರ್ಧರಿಸಿದ್ದು, ಹಿಂದಿನ ವೈಭವವನ್ನ ಮತ್ತೆ ಮರುಕಳಿಸುವಂತೆ ಮಾಡಬೇಕೆಂದು ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಟ್ಟರಾಜು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಈ ಹಿಂದಿನ ದಿನಗಳಲ್ಲಿ ಹಾಸನ ನಗರದಲ್ಲಿ ದನಗಳ ಜಾತ್ರೆ ಎಂದರೆ ಸಂಭ್ರಮ ಸಡಗರ, ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಅದ್ದೂರಿ ದನಗಳ ಜಾತ್ರೆ ಆಯೋಜನೆಗೆ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಮುಂದಾಗಬೇಕು. ಈ ಹಿಂದೆ ಜಾತ್ರೆ ನಡೆಸಿ ಉತ್ತಮ ತಳಿ ಹಾಗೂ ಜೋಡಿಗಳಿಗೆ ಬಹುಮಾನ ವಿತರಣೆ ಕೂಡ ಮಾಡಲಾಗುತ್ತಿತ್ತು. ಆದರೆ ಇದೀಗ ಹಾಸನ ದನಗಳ ಸಂತೆ ಜಾಗ ಒತ್ತುವರಿ ಮಾಡಿ ಸಂತೆಗೆ ಬಳಸಿಕೊಳ್ಳಲಾಗಿದ್ದು, ಜೊತೆಗೆ ಅಲ್ಲಿ ಕೊಳಚೆ ನೀರು ಹರಿಯುವುದರಿಂದ ಜಾತ್ರೆಗೆ ಬರುವ ದನಗಳಿಗೆ ತುಂಬಾ ತೊಂದರೆಯಾಗುತ್ತದೆ ಅಂತ ಹೇಳಿದರು. ಹೊರ ಜಿಲ್ಲೆಗಳಿಂದ ಹಾಸನಕ್ಕೆ ಜನರು ಬಂದು ಜಾತ್ರೆಯಲ್ಲಿ ಭಾಗವಹಿಸಿ ದನಗಳನ್ನ ಖರೀದಿ ಮಾಡುತ್ತಿದ್ರು. ಆದರೆ ಇದೀಗ ಜಾತ್ರೆಯನ್ನ ನಿರ್ಲಕ್ಷ್ಯ ಮಾಡಿರುವ ಹಿನ್ನೆಲೆಯಲ್ಲಿ ಜಾತ್ರೆಗೆ ದನಗಳು ಭಾಗವಹಿಸುವಿಕೆಯಲ್ಲಿ ಇಳಿಮುಖ ಕಂಡು ಬರ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಕಸ ಎಲ್ಲ ಅಲ್ಲೇ ಕೊಳಚೆ ಎಲ್ಲ ಕೆಬಿ ಸ್ಟೇಷನ್ಗೆ ಅಂತ ಅಕ್ವೈರಿಸ್ಕೊಂಡು ಇದು ಮಾಡಿದ್ದಾರೆ. ಮತ್ತೆ ನಾವು ಹಳೆ ಸಂತೆನ ಮಾಡಿದ್ಮೇಲೆ ಆ ಜಾಗನೂ ಕೂಡ ರೆಗ್ಯುಲೇಟ್ ಮಾರ್ಕೆಟ್ಗೆ ಅಂತ ಉಪಯೋಗಿಸ್ಕೊಂಡಿದ್ದಾರೆ, ತರಕಾರಿ ಮಾರ್ಕೆಟ್ಗೆ. ನಮಗೆ ಈಗ ಸಂತೆ ಇಲ್ಲ, ಸಂತೆನೂ ಅದೇ ಜಾತ್ರೆನೂ ಅದೇ. ಅಲ್ಲಿ ಸ್ವಲ್ಪ ಕೊಳಚೆ ನೀರು ಹರಿಯುತ್ತೆ, ತುಂಬಾ ಅಸಹ್ಯ ಆಗುತ್ತೆ. ದನಗಳು ನೀರು ಕುಡಿಯಲ್ಲ. ಅಲ್ಲಿ ಒಂದಿನ 2 ದಿನ ಬಂದ್ರೆ ಅವು ಹೊಂದ್ಕೋಬೇಕಾದ್ರೆ 3 ದಿನ ಬೇಕಾಗುತ್ತೆ. ಹಾಸನ ಸಂತೆನ ಅದೊಂಚೂರು ಮಣ್ಣು ಏನಾರು ಹಾಕ್ಸಿ ಆ ಕೊಳಚೆ ನೀರು ತುಂಬಾ ದೂರ ಹೋಗಂಗೆ ಮಾಡಿಕೊಟ್ರೆ ಬಹಳ ಅನುಕೂಲ. ನಮ್ಮ ನಗರ ಇವರು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿರ್ಬೋದು, ಮತ್ತೆ ಕೌನ್ಸಿಲರಾಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ವಿಶ್ವ ರಂಗಸ್ವಾಮಿ, ಪುಟ್ಟಣ್ಣ, ಬಂಗಾರಿಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾ ವೀರೇಂದ್ರ ಹೆಗ್ಗಡಿಯವರು ಗ್ರಾಮದ ಜನರು ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕು ಎಂಬ ನಿಟ್ಟಿನಲ್ಲಿ ಗ್ರಾಮೀಣ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬೇಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಶನಿವಾರ ಪಟ್ಟಣದ ಅರಕಲಗೂಡು ರಸ್ತೆಯಲ್ಲಿರುವ ಶಿಕ್ಷಕರ ಭವನದಲ್ಲಿ ಏರ್ಪಡಿಸಿದ್ದ ಜ್ಞಾನ ವಿಕಾಸ ಸದಸ್ಯರ ಕೌಶಲ್ಯವನ್ನು ಗುರುತಿಸುವ ವಿಶೇಷ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಮಹಿಳೆಯರು ಸ್ವಾವಲಂಬಿ ಬದುಕಿನ ಜೀವನವನ್ನು ನಡೆಸಬೇಕೆಂಬ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳ ಚಳವಳಿಯನ್ನು ಪ್ರಾರಂಭಿಸಿ ಎಂದು ಕರ್ನಾಟಕದ ರಾಜ್ಯದ ಹಳ್ಳಿಗಳ್ಳಿಗಳಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪಸರಿಸಿ ಸುಮಾರು 6.5 ಲಕ್ಷ ಸ್ವಸಹಾಯ ಸಂಘಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 65 ಲಕ್ಷ ಮಂದಿಯನ್ನ ಸಂಘದಲ್ಲಿ ಸೇರಿಸಿ ತನ್ನ ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಗಲಿರಲು ಶ್ರಮಿಸುತ್ತಿದೆ. ಒಂದು ಕುಟುಂಬದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಲ್ಲದೆ ವ್ಯಕ್ತಿ ತನ್ನ ಕಾಲ ಮೇಲೆ ನಿಲ್ಲಬೇಕು. ಮಹಿಳೆಯರೇ ಹೆಚ್ಚು ಇರುವ ಈ ಸಂಸ್ಥೆಯಲ್ಲಿ ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯೆ ಜೀವನ ಮಾಡುವುದಲ್ಲ ಎಂದು ತಿಳಿಸುತ್ತಾ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡಿಯವರು ಮತ್ತು ಮಾತೃಶ್ರೀ ಹೇಮಾವತಿಯವರ ಕನಸಿನಂತೆ ತರಬೇತಿಯನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ದೇವೆ ಅಂತ ತಿಳಿಸಿದರು. ಅಲ್ಲಿರುವಂತಹ ಧರ್ಮಾಧಿಕಾರಿಗಳಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು 21ನೇ ಹೆಗಡೆಯವರಾಗಿದ್ದುಕೊಂಡು ಗ್ರಾಮೀಣ ಅಭಿವೃದ್ಧಿ ಯೋಜನೆಯನ್ನ ಪ್ರಾರಂಭಿಸಿ ಗ್ರಾಮದ ಜನರು ಅಭಿವೃದ್ಧಿ ಆಗಬೇಕು, ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕು, ಸ್ವಾವಲಂಬಿ ಬದುಕಿನ ಜೀವನವನ್ನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳ ಚಳವಳಿಯನ್ನ ಪ್ರಾರಂಭಿಸಿ ಇಂದು ಕರ್ನಾಟಕ ರಾಜ್ಯದ ಹಳ್ಳಿಗಳಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪಸರಿಸಿ ಸುಮಾರು 6.5 ಲಕ್ಷ ಸ್ವಸಹಾಯ ಸಂಘಗಳನ್ನ ನಿರ್ಮಾಣ ಮಾಡಿ ಸುಮಾರು 65 ಲಕ್ಷ ಮಂದಿಯನ್ನ ಸಂಘದಲ್ಲಿ ಸೇರಿಸಿ ತನ್ನ ಒಂದು ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಸ್ಥೆ ಹಗಲಿರುಳು ಶ್ರಮಿಸ್ತಾ ಇದೆ. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಒಂದು ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅವರಿಗೆ ಬೇಕಾದಂತಹ ಮಾಹಿತಿ, ಮಾರ್ಗದರ್ಶನ, ಪ್ರೇರಣೆ, ಪ್ರೋತ್ಸಾಹ, ಅದರೊಟ್ಟಿಗೆ ಕೆಲವೊಂದು ಅನುದಾನಗಳನ್ನು ಕೊಡುವುದರ ಮುಖಾಂತರ ವ್ಯಕ್ತಿ ತನ್ನ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಗ್ರಾಮ. ಈ ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕಿ ರಮಾಮಣಿ, ಲಯನ್ಸ್ ಮಾಜಿ ಅಧ್ಯಕ್ಷೆ ಅರುಣಾಕ್ಷಿ, ಗ್ರಾಮ ಯೋಜನೆ ಯೋಜನಾಧಿಕಾರಿ ಸೂರ್ಯನಾರಾಯಣ, ಮೇಲ್ವಿಚಾರಕಿ ಸರಸ್ವತಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಮೇಲ್ವಿಚಾರಕರು ಮತ್ತು ಸಂಯೋಜಕಿಯರು ಉಪಸ್ಥಿತರಿದ್ದರು.
ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡದೆ ಕಲಿಕೆಯ ಜೊತೆಗೆ ಸ್ಪರ್ಧಾತ್ಮಕ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕೆಂದು ಬೇಲೂರು ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯರಾದ ಡಾ ಎಚ್ಎಂ ಮಹೇಶ್ ತಿಳಿಸಿದರು. ಪಟ್ಟಣದ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆಯವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ದೊರೆಯುವ ಶಿಕ್ಷಣದಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದ ಅವರು, ಸಮಾಜದಲ್ಲಿ ಜ್ಞಾನ ಗಳಿಸಿಕೊಂಡವರಿಗೆ ಮಾತ್ರ ಬೆಲೆಯಿದ್ದು ಜ್ಞಾನ ಸಂಪಾದನೆಯ ಕಡೆಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಳ್ಳಬೇಕು ಅಂತ ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾದ ಬೆಂಗಳೂರು ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರಾದ ಕೆಎಸ್ ಆದರ್ಶ್ ಮಾತನಾಡಿ, ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ರಾಜ್ಯದ ಯುವಜನರಲ್ಲಿ ಒಲವು ಹೆಚ್ಚಾಗಿದೆ. ಸರ್ಕಾರದ ಕಡೆಯಿಂದಲೂ ಇಂತಹ ಪ್ರಯತ್ನಕ್ಕೆ ಉತ್ತೇಜನ ಸಿಗುತ್ತಿದೆ. ಕಳೆದ 5 ವರ್ಷಗಳ ಅಂಕಿಅಂಶಗಳು ಈ ಬಗ್ಗೆ ತಿಳಿಸುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆ ಎಂದ ಕೂಡಲೇ ಸಾಕಷ್ಟು ಸಿದ್ಧತೆ ಬೇಕಾಗುತ್ತದೆ ಎಂಬುದು ಗೊತ್ತೇ ಇರುವ ಸಂಗತಿ. ಆದರೆ ಈ ಸಿದ್ಧತೆ ಅಂದ್ರೆ ಕೇವಲ ಅಧ್ಯಯನ ಸಾಮಗ್ರಿ ಸೇರ್ಕೊಂಡು ಓದೋದು ಮಾತ್ರ ಅಲ್ಲ. ಪರೀಕ್ಷೆನ ಹೇಗೆ ಎದುರಿಸುವುದು ಎಂಬುದರ ಕುರಿತು ಪ್ರತ್ಯಕ್ಷ ಅನುಭವವೂ ಬೇಕಾಗುತ್ತೆ. ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಹೋದ್ಯೋಗಿ ಮಿತ್ರರೇ, ಪ್ರೀತಿ ಪಾತ್ರ ವಿದ್ಯಾರ್ಥಿಗಳೇ ಹಾಗೂ ಸ್ಪಂದನ ಸಿರಿ ವೇದಿಕೆಯ ಪದಾಧಿಕಾರಿಗಳೇ, ತುಂಬಾನೇ ಸಂತೋಷ ಆಗ್ತಾ ಇದೆ. ಇವತ್ತು ಒಂದು ವಿನೂತನ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಹಿರಿಯರಾದಂತಹ ಶಿವಮೂರ್ತಿಯವರ ಇಡೀ ಪರಿವಾರ ನಮ್ಮ ನಡುವೆ ಇದೆ. ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಾದಂತಹ ಹಾಲಪ್ಪನವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಸಾಹಿತ್ಯ ಸಿರಿ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ. ಇಷ್ಟೆಲ್ಲರ ಸಮ್ಮುಖದಲ್ಲಿ ಒಂದು ಮೌಲ್ಯಯುತವಾದಂತಹ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ರಾಜ್ಯಾಧ್ಯಕ್ಷೆ ಕಲಾವತಿ ಮಧುಸೂದನ್ ಮತ್ತು ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷೆ ಆಶಾ ಕಿರಣ್ ಮಾತನಾಡಿದರು. ಉಳಿದಂತೆ ಸಮಾರಂಭದಲ್ಲಿ ತಹಶೀಲ್ದಾರ್ ಶ್ರುತಿ ಆದರ್ಶ್, ನಿವೃತ್ತ ಉಪನ್ಯಾಸಕ ಶಿವಮೂರ್ತಿ, ವೈಡಿಡಿ ಕಾಲೇಜು ಅಧೀಕ್ಷಕ ಕೇಶವ ಕಿರಣ್, ಪ್ರತಿಮಾವಯ್ಯ, ವೀಣಾ ಶಿವಮೂರ್ತಿ, ಬಾಬು ಪ್ರಸಾದ್, ಲೋಕೇಶ್, ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು, ಈ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ವಿಸ್ತರಿಸುವಂತೆ ಆಗ್ರಹಿಸಿ ಬಿಜೆಪಿಯವರು ರಸ್ತೆ ಮಧ್ಯೆಯೇ ಕುಳಿತು ಕೆಲ ಸಮಯ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಯಿತು. ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ 5-6 ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು. ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು, ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ. ಟಾಂಗಾ ನಿಲ್ದಾಣದಲ್ಲಿ ಸುಮಾರು 10ರಿಂದ 12 ಕುದುರೆ ಗಾಡಿಗಳಿದ್ದು, ಅದರ ಉಪಯೋಗ ಈಗ ಯಾರೂ ಮಾಡ್ತಿಲ್ಲ. ಕೇವಲ ಕುದುರೆಗಳನ್ನ ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನ ಜೂಜು, ಮಡ್ಕ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಅಂತ ದೂರಿದರು. ಮೈಸೂರಿನಲ್ಲಿರುವ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿದ್ದು, ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನ ಬಳಸುವುದುಂಟು. ಆದರೆ ಹಾಸನದಲ್ಲಿ ಆ ಕುದುರೆ ಗಾಡಿಗಳನ್ನ ಕೇವಲ ಸರಕು ಸಾಮಗ್ರಿಗಳನ್ನ ಓರಲು ಬಳಸಲಾಗುತ್ತಿದೆ. ಆದ್ದರಿಂದ ಕುದುರೆ ಗಾಡಿಗಳ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಇರೋದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು, ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಅಂತ ನಾಗರಿಕರ ಅಭಿಪ್ರಾಯವಾಗಿದೆ ಅಂತ ತಿಳಿಸಿದರು. ನಮ್ಮ ಹಿಂದಿನ ಶಾಸಕರಾದಂತಹ ಪ್ರೀತಂ ಜೇಗೌಡರವರು ಸಾವಿರಾರು ಕೋಟಿ ಅನುದಾನನ ಹಾಸನದ ಒಂದು ಉತ್ತಮ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಿ ಹಾಸನ ಉತ್ತಮವಾಗಿ ಅಭಿವೃದ್ಧಿಪಡಿಸುತ್ತಾರೆ. ಅಂತ ಒಂದು ಉತ್ತಮವಾದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇವತ್ತು ಕುದುರೆ ಲಾಯನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಕುದುರೆ ನಿರ್ಮಾಣದ ಲಾಯ ಅವರು ಕೊಟ್ಟಂತ ಅಳತೆ ನಿವೇಶನ 52-18 ಇರುತ್ತೆ. ಅದನ್ನ ಕಂಪ್ಲೀಟ್ ಒತ್ತುವರಿ ಮಾಡಿ ಸರಿಸುಮಾರು ಒಂದು 71 ಅಡಿಗಳಷ್ಟು ಇವರು ಅಕ್ರಮ ಮಾಡ್ಕೊಂಡು ಅಕ್ರಮ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ನಗರಸಭೆ ಸದಸ್ಯ ದಯಾನಂದ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ನಗರಸಭೆ ಸದಸ್ಯ ರಕ್ಷಿತ್, ದಯಾನಂದ್, ನಾಗೇಶ್, ನಾರಾಯಣ್, ಚನ್ನಕೇಶ್ವ, ವಕ್ತಾರರಾದ ದೇವರಾಜೇಗೌಡ, ಪ್ರೀತಿವರ್ಧನ್, ವೇದಾವತಿ ಇತರರು ಉಪಸ್ಥಿತರಿದ್ದರು. ಬೇಲೂರು ಚನ್ನಕೇಶ್ವ ದೇಗುಲದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರ ನಡುವೆ ಗೊಂದಲ ಉಂಟಾಗಿತ್ತು. ಜಿಲ್ಲಾಧಿಕಾರಿಗಳು ನೀಡಿದ ಮಹತ್ವದ ಆದೇಶದಿಂದ ತಾತ್ಕಾಲಿಕ ವಿರಾಮ ಸಿಕ್ಕಿದೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬೇಲೂರು ಚನ್ನಕೇಶ್ವ ದೇಗುಲದ ವಾಹನಗಳ ಪಾರ್ಕಿಂಗ್ ಕಳೆದ ದಶಕಗಳಿಂದ ದೇಗುಲದ ವತಿಯಿಂದಲೇ ನಡೆಸುತ್ತಾ ಬಂದಿತ್ತು. ಆದರೆ ಕಳೆದ 3 ತಿಂಗಳ ಹಿಂದೆ ಪ್ರವಾಸೋದ್ಯಮ ಇಲಾಖೆಯಿಂದ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸ್ವತಃ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ ಬೆನ್ನಲ್ಲೇ ದೇಗುಲ ಮತ್ತು ಟೆಂಡರ್ದಾರರ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ದೇಗುಲ ವ್ಯವಸ್ಥಾಪನಾ ಸಮಿತಿ ನೀಡಿದ ಲಿಖಿತ ರೂಪದ ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ನೀಡಿದ ಟೆಂಡರ್ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಭಾನುವಾರ ದೇಗುಲ ವ್ಯವಸ್ಥಾಪನಾ ಸಮಿತಿ
ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ತಮ್ಮ ಸದಸ್ಯರೊಂದಿಗೆ ಗುತ್ತಿಗೆದಾರರು ಶುಲ್ಕ ವಸೂಲಾತಿ ನಿಲ್ಲಿಸಬೇಕು ಅಂತ ತಿಳುವಳಿಕೆ ನೀಡಿದರು. ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ಬೇಲೂರು ಚನ್ನಕೇಶ್ವರ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ, ಕಳೆದ 3 ತಿಂಗಳ ಹಿಂದೆ ದೇಗುಲದಿಂದ ನಡೆಯುವ ಪಾರ್ಕಿಂಗ್ ಶುಲ್ಕ ವಸೂಲಾತಿಯನ್ನು ಹಾಸನ ಜಿಲ್ಲಾಧಿಕಾರಿಗಳು 5 ವರ್ಷಕ್ಕೆ ಕೇವಲ 10 ಲಕ್ಷಕ್ಕೆ ಟೆಂಡರ್ ನೀಡಿದ್ದು, ಈ ಬಗ್ಗೆ ದೇಗುಲ ಆಡಳಿತ ಮತ್ತು ಗುತ್ತಿಗೆದಾರರ ನಡುವೆ ಗೊಂದಲಕ್ಕೆ ಕಾರಣವಾಯಿತು ಅಂತ ತಿಳಿಸಿದರು. ಕಳೆದ 3 ತಿಂಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಪಾರ್ಕಿಂಗ್ ಟೆಂಡರ್ನ ಅವರಿಗೆ ವಹಿಸಲಾಗಿತ್ತು. ಅದು 5 ವರ್ಷಕ್ಕೆ 10 ಲಕ್ಷ ಹಂಗೆ ಟೆಂಡರ್ನ ಮಾಡಲು DC ಮೇಡಮ್ನವರು ಆದೇಶ ನೀಡಿದರು. ಆದೇಶ ನೀಡಿದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ನಮಗೆ ಗೊತ್ತಾಗಿ ನಾವು ವ್ಯವಸ್ಥಾಪನಾ ಸಮಿತಿಯವರು ಆನಂತರ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಪಾರ್ಕಿಂಗ್ ಬಗ್ಗೆ ಮನವರಿಕೆ ಮಾಡಿಕೊಟ್ವಿ. ಯಾಕಂತಂದರೆ ನಮಗೆ ಶಾಲಾ ಶಿಕ್ಷಣ ಇಲಾಖೆ ಇಂದು ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಬಾಕ್ಸಿಂಗ್ ಸ್ಕೂಲ್ ಗೇಮ್ಸ್ನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಸೆಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿ ಅರ್ಫಾಜ್ ರವರು ಆಯ್ಕೆಯಾಗಿದ್ದಾರೆ. ಬಾಲಕ ಬಾಲಕಿಯರ 14 ರಿಂದ 17 ವಯೋಮಿತಿ ಒಳಗಿನ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಹಾಸನ ಜಿಲ್ಲೆಯನ್ನ ಪ್ರತಿನಿಧಿಸಿದ ಹಾಸನದ ಆದರ್ಶ್ ನಗರ ನಿವಾಸಿಯಾಗಿರುವ ಶ್ರೀಮತಿ ಫೌಜಿಯಾ ಹಾಗೂ ಶಬೀರ್ ದಂಪತಿಗಳ ಪುತ್ರ ಹಾಸನ ನಗರದ ಸಂತ ಜೋಸೆಫರ ಶಾಲೆಯ ವಿದ್ಯಾರ್ಥಿ ಅರ್ಫಾಜ್ 17 ವರ್ಷ ವಯೋಮಿತಿ ಒಳಗಿನ 71 ರಿಂದ 75 ಕೆಜಿ ತೂಕದ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಶಿಕ್ಷಣ ಇಲಾಖೆಯು ಇದೇ ಮೊದಲ ಬಾರಿಗೆ ರಾಜ್ಯದಿಂದ ತಂಡ ಕಳುಹಿಸಲು ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ಆಯೋಜಿಸಿದ್ದು, ಈ ಪಂದ್ಯಾವಳಿಯಲ್ಲಿ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಜಿಲ್ಲೆಗೆ ಪದಕ ತಂದ ಮೊದಲ ಕ್ರೀಡಾಪಟು ಅರ್ಫಾಜ್ ಆಗಿದ್ದು, ವಿಜೇತ ಕ್ರೀಡಾಪಟುವಿಗೆ ಕೋಚ್ ಮೊಹಮ್ಮದ್ ಆರಿಫ್ ತರಬೇತಿ ನೀಡಿದ್ದು, ಸಹ ತರಬೇತಿದಾರನಾಗಿ ಸರ್ಫಾಜ್ ಕ್ರೀಡಾಪಟುವಿಗೆ ತರಬೇತಿ ನೀಡಿದ್ದು, ಕ್ರೀಡಾಪಟುವಿಗೆ ಬಿಎಸ್ ರಮೇಶ್ ಸಹ ನಿರ್ದೇಶಕರು, ದೈಹಿಕ ಶಿಕ್ಷಣ ಮತ್ತು ಕ್ರೀಡೆ ಆಯುಕ್ತರು ಕಚೇರಿ ಹಾಗೂ ನಗೀನಾ ಖಾನಂ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಕಾರ್ಯದರ್ಶಿ ಮತ್ತು ಹಾಸನ ಜಿಲ್ಲಾ ಅಮೇಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಕರ್ನಾಟಕ ಅಮೇಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಕೋರ್ ಕಮಿಟಿ ನಿರ್ದೇಶಕರಾದ ಮೊಹಮ್ಮದ್ ಆರಿಫ್ ಅಭಿನಂದನೆಯನ್ನು ತಿಳಿಸಿದ್ದಾರೆ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಸೋಮವಾರ ಶ್ರೀ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಮೊದಲ ಷಷ್ಠಿ ರಥೋತ್ಸವ ಅದ್ದೂರಿಯಿಂದ ಜರುಗಿತು. ಉತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತೇರನ್ನೆಳೆದು ರಥಕ್ಕೆ ಹಣ್ಣು ಜವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಾಗದವರು ರಾಮನಾಥಪುರದ ಕಾವೇರಿ ನದಿಯಲ್ಲಿ ಮೆಂದು ವಿಶೇಷ ಪೂಜೆ ಸಲ್ಲಿಸಿದರೆ ಸಾಕು, ಕಂಕಣ ಭಾಗ್ಯ ಒದಗುತ್ತೆ, ರೋಗ ರುಜಿನ ನಿವಾರಣೆಯಾಗುತ್ತೆ. ಹಣ್ಣು ಜವರ ಸಮರ್ಪಣೆ ಮಾಡಿದರೆ ಬೇಡ್ಕೊಂಡಿದ್ದ ವರ ಈಡೇರಲಿದೆ ಎಂಬ ನಂಬಿಕೆ ಎಂದಿನಿಂದಲೂ ನಡೆದುಕೊಂಡು ಬಂದಿರುವುದರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುವ ನವಜೋಡಿಗಳು ಸುಬ್ರಹ್ಮಣ್ಯನ ದರ್ಶನ ಪಡೆದು ಪುನೀತರಾಗ್ತಾರೆ. ಡಿಸೆಂಬರ್ 18ರಿಂದ ಆರಂಭವಾಗಿ 1 ತಿಂಗಳುಗಳ ಕಾಲ ಷಷ್ಠೋತ್ಸವದಲ್ಲಿ ವಿವಿಧೆಡೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಈ ಸಂದರ್ಭದಲ್ಲಿ ಶಾಸಕರಾದ ಎ ಮಂಜು, ದೇವಸ್ಥಾನದ ಪಾರು ಪಾತೇಗಾರ್ ರಮೇಶ್ ಭಟ್, ದೇಗುಲದ ಸ್ವಯಂ ಸೇವಕರು ಹಾಗೂ ಇತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಭಾಗ ಸಂಸದರಾದ ಡಿಕೆ ಸುರೇಶ್ ರವರ 58ನೇ ಜನ್ಮದಿನದ ಅಂಗವಾಗಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಕೇಕ್ ಕತ್ತರಿಸಿ ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಸಂಸದರಾದಂತಹ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ. ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ, ರಕ್ತದಾನ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತದೆ. ಡಿಕೆ ಸುರೇಶ್ ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಇನ್ನಷ್ಟು ಉನ್ನತ ಮಟ್ಟದ ಅಧಿಕಾರ ಹಾಗೂ ಪಕ್ಷಕ್ಕೆ ಇನ್ನಷ್ಟು ಶಕ್ತಿಯಾಗಿ ಯುವಕರಿಗೆ ಸ್ಫೂರ್ತಿ ತುಂಬಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ರಕ್ತದಾನ ಎಂಬುದು ಮಹಾದಾನ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ರಕ್ತದ ಕೊರತೆ ಹೆಚ್ಚಿದ್ದು, ಹುಟ್ಟುಹಬ್ಬದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ರಕ್ತದಾನ ಮಾಡುತ್ತಿರುವುದು ಉತ್ತಮವಾಗಿದೆ ಅಂತ ಹೇಳಿದರು. ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಸುರೇಶ್ ಅವರ 58ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿವಸ ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅಧ್ಯಕ್ಷರುಗಳು, ಕಾರ್ಯಕರ್ತರು, ಹಿತೈಷಿಗಳು ಒಟ್ಟಿಗೆ ಇವತ್ತು ತುಂಬಾ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈ
57 ವಸಂತಗಳನ್ನ ಮುಗಿಸಿ 58ನೇ ವಸಂತಕ್ಕೆ ಇವತ್ತು ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಮುಖ್ಯವಾದ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ಮಾಡಬೇಕಾದ್ರೆ ಜನರಿಗೆ ಮಿನಿಮಮ್ ಏಜ್ 18 ಇಯರ್ಸ್ ಇಂದ ಮ್ಯಾಕ್ಸಿಮಮ್ 65 ಇಯರ್ಸ್ ತನಕ ಬ್ಲಡ್ ಕೊಡ್ತಾ ಹೋಗ್ಬೋದು. ಅಟ್ಲೀಸ್ಟ್ 50 kg ಸರ್ ವೆಯ್ಟ್ ಇರಬೇಕು. ಕೊಡುವಂತ ಬ್ಲಡ್ ಡೊನೇಟ್ ಮಾಡೋದ್ರೆ 50 kg ಇರಬೇಕು. ಮಿನಿಮಮ್ ಏಜ್ 18 ವರ್ಷದಿಂದ 65 ವರ್ಷ ತನಕ. ಪ್ರತಿ 4 ತಿಂಗಳು ಒಂದು ಬಾರಿ ಬ್ಲಡ್ ಕೊಡ್ತಾ ಹೋಗ್ಬೋದು. ನಾವು ಬದುಕಿರೋ ಟೈಮಲ್ಲಿ ಮಾಡುವಂತ ಶ್ರೇಷ್ಠವಾದ ದಾನ ಅಂದ್ರೆ ಬ್ಲಡ್ ಡೊನೇಷನ್. ಯಾಕೆಂದ್ರೆ ನಮ್ಮ ದೇಹದ ಒಂದು ಭಾಗ ಇನ್ನೊಬ್ರು ಕೊಡ್ತಾ ಇರ್ತೀವಿ. ಮಿಕ್ಕಿದೆಲ್ಲ ದಾನಗಳು, ನೇತ್ರ ದಾನ ಆಗ್ಲಿ, ಅಂಗಾಂಗ ದಾನಗಳಾಗ್ಲಿ, ಅವು ನಾವು ಡೆತ್ ಆದ್ಮೇಲೆ ದಾನ ಮಾಡುವಂತ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಮುಖಂಡರಾದ ದೇವರಾಜೇಗೌಡ ಹಾಗೂ ಮುಖಂಡರಾದ ಡಾಕ್ಟರ್ ದಿನೇಶ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕುರೂರು, INTUC ಅಧ್ಯಕ್ಷ ರಾಮಚಂದ್ರ, ಕಾಂಗ್ರೆಸ್ ಮುಖಂಡರಾದ ರಘು, ನಗರ ಬ್ಲಾಕ್ ಅಧ್ಯಕ್ಷ ಅಬ್ದುಲ್ ಕಯ್ಯಂ, ಅಶೋಕ್ ನಾಯಕರಹಳ್ಳಿ, ಕಟ್ಟಾಯ ಹೋಬಳಿ ಅಧ್ಯಕ್ಷ ಗಿರೀಶ್, ಶಂಕರ್ ರಾಜು, ಆರಿಫ್, ಶಿವಕುಮಾರ್, ಅಶ್ರು, ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷ ಚಂದ್ರಶೇಖರ್, ಚಂದ್ರೇಗೌಡ, ಮಧುಸೂದನ್, ಮಲ್ಲಿಗಿವಾಳ್, ದೇವಪ್ಪ, ಶಿವಕುಮಾರ್, ಬೇಲೂರು ತಾಲೂಕು ನಿಟ್ಟೂರು ಬಾರಿಮನೆ ನಿವಾಸಿ ಚಂದ್ರಮ್ಮ ಲೋಕಯ್ಯ ಎಂದಿನಂತೆ ತಮ್ಮ ಜಮೀನು ಹತ್ತಿರ ದನ ಮೇಯಿಸಲು ತೆರಳಿದ ಸಂದರ್ಭದಲ್ಲಿ ಏಕಾಏಕಿ ಕಾಡು ಹಂದಿಗಳು ಚಂದ್ರಮ್ಮ ಎಂಬ ಮಹಿಳೆಯ ಮೇಲೆ ದಾಳಿ ನಡೆಸಿದ್ದು ಗಾಯಗೊಂಡ ಚಂದ್ರಮ್ಮ ಇವರಿಗೆ ಬೇಲೂರಿನಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಯನ್ನು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ನೀಡಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ 2 ಕಡೆ ಕಾಡಂದಿ ದಾಳಿ, ಹೊಳೆನರಸೀಪುರದಲ್ಲಿ ವ್ಯಕ್ತಿ ಸಾವು. ಹಳೆಬೀಡಿನಲ್ಲಿ ರೈತರ ಜಮೀನು ವಶಪಡಿಸಿಕೊಳ್ಳಲು ಮುಂದಾದ ಅರಣ್ಯ ಇಲಾಖೆ, ಸಾರ್ವಜನಿಕರ ಪ್ರತಿಭಟನೆ. ಅದ್ದೂರಿ ಹಾಗೂ ವೈಭವದಿಂದ ಹಾಸನದ ಜಾತ್ರೆ ನಡೆಸುವಂತೆ ಒತ್ತಾಯ, ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸುವಂತೆ ಮನವಿ.